ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಟೊಮೊಟೊ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೇಲಿ ತರಕಾರಿ ಇಲ್ದಿರೋ ಟೈಮಲ್ಲಿ ಈ ಥರ ಡಿಫ್ರೆಂಟಾಗಿ ಟೊಮೊಟೊದಲ್ಲಿ ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ನೋಡಿ, ಸುಮಾರು 1/4 kg ಆಗೋಷ್ಟು ಟೊಮೊಟೊನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಫ್ರೆಶ್ ಆಗಿರೋ ತೆಂಗಿನಕಾಯಿ. ಒಂದು ಅರ್ಧ ಕಪ್ಪು ಕೊತ್ತಂಬರಿ ಕಟ್ ಮಾಡಿರೋದು, 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಮನೆ ಸಾಂಬಾರು ಪುಡಿನೂ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಬೇರೆ ಬ್ರ್ಯಾಂಡು ಕೂಡ ತೊಗೋಬೋದು, ಅಂಗಡಿಯಲ್ಲಿ ತೊಗೊಬಂದು. ಕರಿಬೇವು ಒಂದು 2 ರೆಕ್ಕೆ, ಅರಿಶಿನ ಒಂದು ಅರ್ಧ ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನಾನು 1 ಲೋಟ ನೀರಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗಾಗೋಷ್ಟು ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ನೀವು ಬೇಕಂದರೆ ಇದಕ್ಕೆ ಜೀರಿಗೆ ಕೂಡ ಹಾಕೋಬೋದು, ಮತ್ತು ಇಂಗು ಕೂಡ ಯೂಸ್ ಮಾಡ್ಬೋದು. ಮತ್ತು ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ತಾಯಿದ್ದೀನಿ, ಅಂದರೆ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಅವಾಗ ಒಳ್ಳೆ ಫ್ಲೇವರ್ ಇರುತ್ತೆ ಟೊಮೊಟೊ ಸಾರಲ್ಲಿ. ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿಯೆಲ್ಲ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಜಸ್ಟು ಲೈಟಾಗಿ ಫ್ರೈ ಆದರೆ ಸಾಕಿದು, ತುಂಬ ಫ್ರೈ ಮಾಡಬೇಕಂತೇನಿಲ್ಲ ಈರುಳ್ಳಿನ. ಮತ್ತು ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ನೀವೇನಾದರೂ ಹುಳಿ ಟೊಮೊಟೊ ತಗೊಳ್ಳೋದಾದರೆ ಹುಣ್ಸೆಹಣ್ಣು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಸೊ ನಮ್ಮ ಫಾರಮ್ ಟೊಮೊಟೊ ತೊಗೊಂಡಿರೋದು, ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿನೇ ಯೂಸ್ ಮಾಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡಾಗೆ ಸ್ಪೈಸಸ್ಸಲ್ಲಿ ಹಾಕೋಣ. ಅರಿಶಿನ ಪುಡಿ, ಮತ್ತು ಅಚ್ಕಾರದ ಪುಡಿ, ಮತ್ತು ಸಾಂಬಾರು ಪುಡಿ. ನೀವೇನಾದರೂ ಸಾಂಬಾರು ಪುಡಿಯಲ್ಲೇ ಖಾರದ ಪುಡಿ ಮಿಕ್ಸ್ ಮಾಡಿದ್ದಿದ್ರೆ ಖಾರದ ಪುಡಿ ಏನು ಅವಶ್ಯಕತೆ ಇಲ್ಲ. ಸೊ ನೀವು ಸಪ್ರೇಟ್ ಮಾಡಿದರೆ ಈ ಥರನೇ ಮಾಡ್ಕೋಬೋದು. ಮತ್ತು ಕರಿಬೇವು ಹಾಕಿದ್ದೀನಿ. ಹಾಕ್ಕೊಂಡಿದ್ದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮನೇಲಿ ನಾನು ಹೇಳ್ದಂಗೆ ಏನಾದರೂ ನಿಮಗೆ ಬೇಳೆ ಸಾಂಬಾರು, ತರಕಾರಿ ಸಾಂಬಾರೆಲ್ಲ ತಿಂದು ಬೋರ್ ಆದಾಗ ಈ ಥರ ಮಾಡ್ಕೊಡ್ಬೋದು. ಸೊ ಬೆಳಗ್ಗೆ ಏನಾದರೂ ನೀವು ಲಂಚಿಗೆ ಎತ್ಕೊಂಡು ಹೋಗೋದಾದ್ರೆ ಕೂಡ ಮಾಡ್ಕೊಬೋದು. ಸಂಜೆ ಕೆಲಸ ಮುಗಿಸ್ಕೊಬಂದು ಏನು ಅಡುಗೆ ಮಾಡೋದಪ್ಪ ಅಂತ ಥಿಂಕ್ ಮಾಡೋವಾಗ ಈ ಥರ ಸಿಂಪಲ್ ಸಾಂಬಾರು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೊಮೊಟೊನ ಸುಮಾರು ಒಂದು 5 ನಿಮಿಷ ಬೇಯಿಸಿದೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಟು ಒಳ್ಳೆ ಫ್ಲೇವರ್ ಘಮ ಬರ್ತಾಯಿದೆ. ಈಗ ತುರಿದಿರೋಂಥ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಈ ಟೊಮೊಟೊ ಸಾರಲ್ಲಿ ತೆಂಗಿನಕಾಯಿನೇ ಒಳ್ಳೆ ಟೇಸ್ಟ್ ಕೊಡೋದು. ನಿಮ್ಗೆ ಏನಾದರೂ ತೆಂಗಿನಕಾಯಿ ಇಷ್ಟ ಆಗಲ್ಲ ಅಂದರೆ ಪರವಾಗಿಲ್ಲ, ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಹಾಕಿದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ. ತಿನ್ನೋವಾಗ ಒಂದೊಂದೇ ತೆಂಗಿನಕಾಯಿ ಸಿಗೋವಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಹುಣಸೆ ರಸನೂ ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ನೀವು ಹುಳಿ ಟೊಮೊಟೊ ತೊಗೊಂಡ್ರೆ ಹುಣಸೆ ರಸ ಸ್ವಲ್ಪ ಯೂಸ್ ಮಾಡಿ. ಸೊ ಫಾರಮ್ ಟೊಮೊಟೊ ತೊಗೊಂಡ್ರೆ ಸ್ವಲ್ಪ ಹುಳಿ ಜಾಸ್ತಿನೇ ಯೂಸ್ ಮಾಡಿ. ಸೊ ಕೆಲವ್ರು ಗ್ಯಾಸ್ಟ್ರಿಕ್ ಇರುತ್ತೆ, ಹುಳಿ ಯೂಸ್ ಮಾಡಲ್ಲ, ಅಂಥವ್ರು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ನಮಗೆ ಸಾರು ಯಾವ ಇದಕ್ಕೆ ಬೇಕು ತಿಕ್ನೆಸ್ಗೆ ಅದಕ್ಕೆ ನೀರು ಯೂಸ್ ಮಾಡೋದು. ನಾನು ಸುಮಾರು 1.5 ಕಪ್ ಆಗೋಷ್ಟು ನೀರು ಯೂಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಸುಮಾರು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡ್ಬಿಡೋಣ, ಒಂದು ಮೀಡಿಯಮ್ ಫ್ಲೇಮಲ್ಲಿ. ನೋಡ್ತಾ ಇರ್ಬೋದು, ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದಿದೆ. ಆ ಟೊಮೊಟೊ ಸಾರಲ್ಲಿ ಒಳ್ಳೆ ಘಮ ಬರ್ತಾಯಿದೆ. ಮತ್ತು ಉಪ್ಪು ಕೂಡ ನೋಡ್ಕೊಳ್ಳಿ, ಖಾರ ಬೇಕಂದರೆ ಖಾರ ಕೂಡ ಹಾಕ್ಕೊಳ್ಳಿ. ಈಗ ಇದ್ರ ಜೊತೆಗೆ ನೀವು ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಕೊನೆಯಲ್ಲಿ ಹಾಕೋದ್ರಿಂದ ಆ ಫ್ಲೇವರ್ ಆಗೇ ಇರುತ್ತೆ. ಮತ್ತು ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ ಫ್ಲೇವರ್ ಅಲ್ಲೆಲ್ಲ ಸಾಂಬಾರಲ್ಲಿ ಸೂಪರಾಗಿರುತ್ತೆ. ಅದರಲ್ಲೂ ಇದನ್ನು ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ನೀವು ಯಾವುದೇ ರೀತಿ ತರಕಾರಿ ಪಲ್ಯ, ಹಪ್ಪಳ, ಯಾವುದೇ ರೀತಿ ಸೈಡ್ ಡಿಶ್ ಆದರೂ ತೊಗೊಂಡು ತಿನ್ಬೋದು. ಸೊ ಡಿಫ್ರೆಂಟಾಗಿ ನಾನು ತುಂಬ ವೆರೈಟಿ ಪಲ್ಯಗಳನ್ನು ಮಾಡಿ ತೋರಿಸಿದ್ದೀನಿ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಇವತ್ತೇ ಈ ಟೊಮೊಟೊ ಸಾರು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.